ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಂ ತರುಣ್ ವ್ಲಾಗ್ಸ್. ಇವತ್ತು ನಾವು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಮೂಕಾಂಬಿಕಾ ವನ್ಯಜೀವಿ ಧಾಮಕ್ಕೆ ಒಳಪಟ್ಟಿರುವ ಕರ್ನಾಟಕದ ಕೊಡಚಾದ್ರಿ ಹಿಡ್ಲುಮನೆ ವಾಟರ್ ಫಾಲ್ಸ್ನ ಟ್ರೆಕ್ನ ಎಕ್ಸ್ಪ್ಲೋರ್ ಮಾಡಲು ಹೊರಟಿದ್ದೇವೆ. ಸುಮಾರು 21 ಕಿಲೋಮೀಟರ್ ಉದ್ದದ ಈ ಟ್ರೆಕ್ ದಟ್ಟ ಅರಣ್ಯ, ಅದ್ಭುತವಾದ ಜಲಪಾತಗಳು ಮತ್ತು ಐತಿಹಾಸಿಕ ದೇಗುಲಗಳ ಒಂದು ಅದ್ಭುತವಾದ ಸಂಯೋಜನೆ. ಇಲ್ಲಿ ನೀವು 6 ಹಂತದ ಸುಂದರವಾದ ಹಿಡ್ಲುಮನೆ ಫಾಲ್ಸ್ನ ಸವಾಲಿನ ಹಾದಿಯನ್ನು ಕಾಣಬಹುದು. ಜೊತೆಗೆ ಕೊಡಚಾದ್ರಿಯ ತುದಿಯಲ್ಲಿರುವ ಮೂಲ ಮೂಕಾಂಬಿಕಾ ದೇವಾಲಯದ ದೈವಿಕ ಶಕ್ತಿ ಹಾಗೂ ವಿಜ್ಞಾನಿಗಳಿಗೆ ಅಚ್ಚರಿಯನ್ನು ಮೂಡಿಸಿದ 40 ಅಡಿಗಳ ಕಬ್ಬಿಣ ಕಂಬದ ಇತಿಹಾಸವನ್ನು ತಿಳಿಸುತ್ತೇನೆ. ಈ ಟ್ರೆಕ್ ಎಲ್ಲ ಹಂತದ ಚಾರಣಿಗರಿಗೂ ಸೂಕ್ತವಾಗಿದೆ, ಆದರೆ ಕೆಲವು ಭಾಗಗಳು ನಿಜಕ್ಕೂ ರೋಮಾಂಚನಕಾರಿ. ನೀವೀಗ ಬರ್ತಿರೋದು ಹೆಂಗಂದ್ರೆ ಹಿಡ್ಲುಮನೆ ಹಿಡ್ಲುಮನೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಈಗ ನಮ್ದು ಕೊಡಚಾದ್ರಿ ಟ್ರೆಕ್ಕಿಂಗ್ ಟೋಟಲ್ 3 ರೂಟ್ ಬರುತ್ತೆ. ಗಾಳಿಪಟ ಮೂವಿದ್ದು ಆ ಮೂವಿ ಸಾಂಗ್ ಇಲ್ಲೇ ಶೂಟಿಂಗ್ ಆಗಿದ್ದು. ಹೆಸರು ನಾಗೇಂದ್ರ ಜೋಗಿ ಅಂತ ಹೇಳಿ. ಇದು ಇಲ್ಲಿ ಕೋಲಮಾರುಷಿಗಳು ಇಲ್ಲಿ ತಪಸ್ಸು ಮಾಡ್ತಾರೆ. ಕೋಲಮಾರುಷಿಗಳು ತಪಸ್ಸು ಮಾಡಿದಾಗ ಬೆಂಗಳೂರಿಂದ ರಾತ್ರಿ 10:30ಕ್ಕೆ ನಾವು ಸಿಗಂದೂರು ಕೊಲ್ಲೂರು ಹೋಗುವ ಬಸ್ ಹತ್ತುಕೊಂಡು ಹೋದೆವು. ಬೆಳಿಗ್ಗೆ ಅಷ್ಟರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಂಪಕಟ್ಟೆ ಎಂಬಲ್ಲಿ ಇಳಿದು ಅಲ್ಲಿಂದ ಕೊಡಚಾದ್ರಿ ಟ್ರೆಕ್ಕಿಂಗ್ನ ಬೇಸ್ಮೆಂಟ್ ಆದ ಕಟ್ಟಿನಹೊಳೆ ಎಂಬಲ್ಲಿ ನಾವು ಜೀಪ್ ಮೂಲಕ ಹೋದೆವು. ಜೀಪ್ ಅವರು 600 ರುಪೀಸ್ ಚಾರ್ಜ್ ಮಾಡಿದ್ರು. ನಂತರ ಅಲ್ಲೇ ಕಟ್ಟಿನಹೊಳೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೂ ಅಲ್ಲಿಂದಲೇ ಪಾರ್ಸಲ್ ತಗೊಂಡು ಹೋದೆವು. ಕೊಡಚಾದ್ರಿ ಟ್ರೆಕ್ಕಿಂಗ್ ಅನ್ನು ನೀವು ಜೀಪ್ ಮೂಲಕನೂ ಮುಗಿಸಬಹುದು. ಇದು ಜೀಪ್ ಮೂಲಕ ಹೋದ್ರೆ ನಿಮ್ಗೆ 9 ಕಿಲೋಮೀಟರ್ಸ್ ಆಗುತ್ತೆ. 1 ಅವರಲ್ಲಿ ನೀವು ಪೀಕ್ಗೆ ರೀಚ್ ಆಗ್ಬೋದು. ನಾವೀಗ ವಾಟರ್ ಫಾಲ್ಸ್, ಹಿಡ್ಲುಮನೆ ವಾಟರ್ ಫಾಲ್ಸ್ ಗೆ ಹೋಗ್ತಿದೀವಿ. ಇಲ್ಲಿಂದ ಎಷ್ಟು ದೂರ ಇದೆ? ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ಸ್ ಒನ್ ಸೈಡ್. ಇವರು ನಮ್ದು ಗೈಡ್ ರವಿ ಅಂತ. ನೋಡಿ ಇಲ್ಲಿ ನೋಡಿ, ಗೈಡ್ ಇಲ್ಲಿ ಕಂಪಲ್ಸರಿಯಾ? ಯಾಕೆ ಬೇರೆ ಬೇರೆ ದಾರಿ ಇದೆಯಾ ಅಂತನಾ? ಪ್ರಾಬ್ಲಮ್ಸ್ ತುಂಬಾ ಆಗುತ್ತೆ. ಪ್ರಾಬ್ಲಮ್ಸ್ ತುಂಬಾ ಆಗುತ್ತೆ. ಏನು ಪ್ರಾಣಿ ಎಲ್ಲ ಪ್ರಾಣಿ ಬರ್ತವೆ ಮತ್ತೆ ಜಾರುತ್ತಾ? ಅಷ್ಟು 3 ಕಿಲೋಮೀಟರ್ಸ್ ನಡೆದಾದ ನಂತರ ಇಲ್ಲಿ ನಾವು ಚೆಕ್ ಪೋಸ್ಟ್ ಹತ್ರ ಬಂದಿದ್ದೇವೆ. ಇಲ್ಲಿ ನೋಡಿ, ನಮ್ಗೆ ಇದು ಗಾಡಿಯೆಲ್ಲ ನೋಡಿ ಸ್ವಲ್ಪ ಸರ್ಪ್ರೈಸ್ ಆಯ್ತು. ಯಾಕಂದ್ರೆ ನಾವು 3 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. ಮತ್ತೆ ಇಲ್ಲಿ ನೋಡಿ, ಇದು ಮನೆ ತರ ಇದೆ, ಆದ್ರೆ ಇದು ಚೆಕ್ ಪೋಸ್ಟ್, ಫಾರೆಸ್ಟ್ ಆಫೀಸರ್. ನಂತರ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಕೌಂಟ್ ಮಾಡ್ತಾರೆ. ನಿಮ್ಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ. ನಮಗೆ ಪ್ಲಾಸ್ಟಿಕ್ ಕೌಂಟ್ಗೆ 200 ರುಪೀಸ್ ಡೆಪಾಸಿಟ್ ತಗೊಂಡಿದ್ರು. ನಂತರ ಇಲ್ಲಿ ಬೇಕಿದ್ರೆ ಮಜ್ಜಿಗೆಗೆಲ್ಲ ನಿಮ್ಗೆ ಇಲ್ಲೇ ಶಾಪ್ ಇದೆ, ಅಜ್ಜಿದೊಂದು ಶಾಪ್ ಇದೆ, ಇಲ್ಲಿ ಮಜ್ಜಿಗೆ ಎಲ್ಲ ಕುಡಿಬೋದು. ನಮ್ಗೆ ಈಗ ಸುನೀಲ್ ಅಂತ ಇಲ್ಲಿ ಫಾರೆಸ್ಟ್ ಆಫೀಸರ್ ಸಿಕ್ಕಿದ್ದಾರೆ. ಅವರು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ, ಅಂದ್ರೆ ಏನೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಏನೆಲ್ಲ ಗೊತ್ತಿರಬೇಕು ಅಂತ ಕೊಡಚಾದ್ರಿ ಬಗ್ಗೆ ಹೇಳಿ. ಈಗ ನೀವು ಬಂದಿರೋದು ಕೊಡಚಾದ್ರಿ ಟ್ರೆಕ್. ಇದು ಕೊಲ್ಲೂರು ಮೂಕಾಂಬಿಕಾ ಅಭಯಾರಣ್ಯ ಸೆಂಚುರಿಗೆ ಒಳಪಡುತ್ತದೆ. ನೀವು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಲ್ಲ ಕೇಳಿದಿರಲ್ವಾ, ಅದರ ಒಂದು ಭಾಗ ಆಗುತ್ತೆ ಇದು. ನೀವೀಗ ಬರ್ತಿರೋದು ಹೆಂಗಂದ್ರೆ ಹಿಡ್ಲುಮನೆ ಹಿಡ್ಲುಮನೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಈಗ ನಮ್ದು ಕೊಡಚಾದ್ರಿ ಟ್ರೆಕ್ಕಿಂಗ್ ಟೋಟಲ್ 3 ರೂಟ್ ಬರುತ್ತೆ. ಒಂದು ಹಿಡ್ಲುಮನೆಯಿಂದ ಬರುತ್ತೆ, ಒಂದು ವಡೂರಿಂದ ಬರುತ್ತೆ, ಒಂದು ಬೈ ಜೀಪ್ ಅಲ್ಲಿ ಬರುತ್ತೆ. ನೀವು ಕಟ್ಟಿನೊಳೆ ಸ್ಟ್ಯಾಂಡ್ ಇಂದ ಬಂದ್ರಲ್ವಾ, ಸೊ ಅಲ್ಲಿಂದ 3 ಬರುತ್ತೆ. ಸೊ ನೀವು ಬರೋದು ಹಿಡ್ಲುಮನೆಯಿಂದ. ಇಲ್ಲೊಂದು ಹಿಡ್ಲುಮನೆ ಫಾಲ್ಸ್ ಅಂತ ಇರೋದ್ರಿಂದ ಹಿಡ್ಲುಮನೆ ಹಿಡ್ಲುಮನೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಅದು ನಿಮಗೆ 3 ಲೇಯರ್ ಅಲ್ಲಿ ಸಿಗುತ್ತೆ ನಿಮಗೆ ಫಾಲ್ಸ್. ಈ ಫಸ್ಟ್ ಲೇಯರ್ ಒಂದು ಸಿಗುತ್ತೆ, ಸೆಕೆಂಡ್, ಥರ್ಡ್, ಫೋರ್ತ್ 3 ಲೇಯರ್ ಸಿಗುತ್ತೆ ಆಯ್ತಾ. ಅದಾದ್ಮೇಲೆ ಇದು ಮೀನ್ ಸಿ ಲೆವೆಲ್ ಇಂದ 1343 ಮೀಟರ್, ಅಂದ್ರೆ 1343 ಮೀಟರ್ ಅಲ್ಲಿ ಹೈಟ್ ಅಲ್ಲಿ ಸಿಗುತ್ತೆ ನಿಮಗೆ. ಇದು ಕರ್ನಾಟಕ ಸ್ಟೇಟ್ ಅಲ್ಲಿ 15th ಟಾಲೆಸ್ಟ್ ಮೌಂಟೇನ್ ಅಲ್ಲಿ ಬರುತ್ತೆ. ಫಸ್ಟ್ ನಿಮಗೆ ಮುಳ್ಳಯ್ಯನಗಿರಿ ಬರುತ್ತೆ, 1903 ಮೀಟರ್ ಅಲ್ಲಿ ಬರುತ್ತೆ ಅದು. ಸೊ ಇದು 15th ಪ್ಲೇಸ್ ಅಲ್ಲಿ ಬರುತ್ತೆ ಆಯ್ತಾ. ನೀವು ಯಾವುದೇ ರೀತಿಯಾಗಿ ಮೋಜು ಮಸ್ತಿಗೆ ಬರ್ತಿದ್ದಾರೆ ಮ್ಯಾಕ್ಸಿಮಮ್. ಬಟ್ ಇಲ್ಲಿ ಇರೋ ವೆಜಿಟೇಷನ್ ಆಗ್ಲಿ, ಕ್ಲೈಮೇಟ್ ಆಗ್ಲಿ, ಅಥವಾ ಎಕೋಸಿಸ್ಟಮ್ ಯಾವ ತರ ಇದೆ ಅಂತ ಸ್ಟಡಿ ಮಾಡ್ಲಿಕ್ಕೆ ಯಾರು ಬರಲ್ಲ ಅಲ್ವಾ. ಜಸ್ಟ್ ನಾವು ಫಾಲ್ಸ್ ಒಂದು ಸಿಕ್ಕರೆ ಕೂಗಿ ಮಜಾ ಮಾಡಿ ಹೋಗೋದಷ್ಟೇ ಆಗುತ್ತೆ ಅಲ್ವಾ. ಅದ್ರ ಜೊತೆಯಾಗಿ ಏನೇನು ಪ್ರಭೇದಗಳು ಪ್ರಾಣಿ ಇರ್ತಾವೆ, ಕೆಲವೊಂದು ಸೈಟ್ ಸಿಗ್ತವೆ, ಬರ್ಡ್ ಸಿಗುತ್ತೆ, ಬಟರ್ಫ್ಲೈ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಜಸ್ಟ್ ಒಂದು ಅಬ್ಸರ್ವೇಷನ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಇದು ಹೆಸರು ಐಡೆಂಟಿಫೈ ಆಗ್ಲಿಕ್ಕೆ ಗೈಡ್ ಇರ್ತಾರೆ. ಲೋಕಲ್ ಗೈಡ್ ಇದು ಇಂಪಾರ್ಟೆಂಟೇ. ಅದು ಲೋಕಲ್ ಗೈಡ್ ಎದಕ್ಕೆ ಕಳಿಸ್ತೀವಿ ನಿಮಗೆ, ವಿತ್ ರೂಟ್ ತೋರಿಸ್ಲಿಕ್ಕೆ, ಮತ್ತೆ ಇಲ್ಲಿದ ಪ್ರಭೇದ ಅಥವಾ ಇಲ್ಲಿ ಇಂಪಾರ್ಟೆನ್ಸ್ ನಿಮಗೆ ಮಾಹಿತಿ ಕೊಡ್ಬೇಕು ಅವರು ಅಲ್ವಾ. ಅವ್ರಿಗೆ ನಾವು ಇಲಾಖೆಯಿಂದ 2 ದಿನ ಟ್ರೈನಿಂಗ್ ಮಾಡಿರ್ತೀವಿ. ಯಾವ ತರ ನಿಮ್ದು ಬಿಹೇವಿಯರ್ ಇರಬೇಕು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಪರ್ಟಿಕ್ಯುಲರ್ ಆಗಿ ಹೇಳಿರ್ತಾರೆ ಅವರು ಆಯ್ತಾ.
ಸೊ ನೀವು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಬೇಕು ಅಷ್ಟೇ. ಮತ್ತೆ ಬೆಸ್ಟ್ ಟೈಮ್ ಯಾವಾಗ ಇಲ್ಲಿ? ಬೆಸ್ಟ್ ಟೈಮ್ ಅಂದ್ರೆ ನಿಮ್ಗೆ ಆಕ್ಚುಲಿ ಅದು ಸೀಸನ್ ವೈಸ್ ಇರುತ್ತೆ. ಜೂನ್ ಮಂತ್ ಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ರೈನಿ ಸೀಸನ್ ಅಲ್ಲಿ ನೀವು ಬರೋದು ಎಂಜಾಯ್ ಮಾಡೋದಾದ್ರೆ ರೈನಿ ಸೀಸನ್ ಬರ್ಬೋದು. ಬಟ್ ಬೆಸ್ಟ್ ನಿಮ್ಗೆ ಟೈಮ್ ಅಂದ್ರೆ ಸೆಪ್ಟೆಂಬರ್ ಟು ಫೆಬ್ರವರಿ. ಫೆಬ್ರವರಿ ಡಿಸೆಂಬರ್ ಫೆಬ್ರವರಿ ತನಕ ಬರುತ್ತೆ, ತೊಂದರೆ ಇಲ್ಲ. ಜೋರ್ ಮಳೆ ಎಲ್ಲ ಇದ್ರೆ ಬಿಡ್ತಾರ? ತೀರಾ ಜೋರ್ ಮಳೆ ಇದ್ರೆ ಅಂದ್ರೆ ಫಾಲ್ಸ್ ಹಿಡ್ಡು ಮನೆ ಫಾಲ್ಸ್ 3 ಲೇಯರ್ ಇರೋದ್ರಿಂದ ಹೆವಿ ಫ್ಲೋ ಇದ್ದ ನಿಮಗೆ ಪಾಸ್ ಆಗ್ಲಿಕ್ಕೆ ಆಗಲ್ಲ. ನಿಮ್ಗೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಫಾಲ್ಸ್ ಇಂದ ನೀವು ಬೈ ರೋಪ್ ಹಿಡ್ಕೊಂಡು ಹತ್ಬೇಕಾಗತ್ತೆ. ಸೊ ಅಲ್ಲಿ ಕಷ್ಟ ಇದ್ರೆ ನಾವು ಕ್ಲೋಸ್ ಮಾಡ್ತೀವಿ ಇಲಾಖೆ ವತಿಯಿಂದ. ಆಲ್ಮೋಸ್ಟ್ ಮಳೆಗಾಲಲ್ಲಿ ಕ್ಲೋಸ್ ಇರುತ್ತೆ. ಥ್ಯಾಂಕ್ ಯು. ಚೆಕ್ ಪೋಸ್ಟ್ ನಂತರ 1 ಕಿಲೋಮೀಟರ್ ಇಲ್ಲ 300 ಮೀಟರ್ಸ್ ಅಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ. ಇದು ಫಸ್ಟ್ ವಾಟರ್ ಫಾಲ್, ಆದರೆ ಇವತ್ತು ನೀರು ಸ್ವಲ್ಪ ಕಡಿಮೆ ಇದೆ. ಈಗ ಇದು ಸೆಕೆಂಡ್ ವಾಟರ್ ಫಾಲ್ಸ್, ಇಲ್ಲೇ ಹತ್ರನೇ ಇದೆ ಫಸ್ಟ್ ವಾಟರ್ ಫಾಲ್ಗಿಂತ. ನಾವೀಗ ಸೆಕೆಂಡ್ ವಾಟರ್ ಫಾಲ್ಸ್ ಅಲ್ಲಿ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ರೋಪ್ ಎಲ್ಲ ಹಾಕಿದ್ದಾರೆ. ತುಂಬಾ ಕಷ್ಟ ಇದೆ. ಒಂದು ಹಿಂದ್ಗಡೆ ನೋಡ್ಬೋದು ಒಂದು ವಾಟರ್ ಫಾಲ್ ಇದೆ. ಈಗ ಸ್ವಲ್ಪ ಬಿಸಿಲಿದೆ. ಇಲ್ಲಿ ಒಂದು ಕೈಯಲ್ಲಿ ರೋಪ್ ಇಟ್ಕೊಂಡು ಹತ್ತುತ್ತಿದ್ದೀನಿ. ಇಲ್ಲೇನು ಬ್ಲಾಕ್ ಆಗಿ ಈಗ ಫೈನಲ್ ದೊಡ್ಡ ವಾಟರ್ ಫಾಲ್ಸ್ ಇನ್ನೂ ಸಿಗ್ಬೇಕು. ಅದು ಫುಲ್ ಕ್ರೇಜಿ ಆಗಿರುತ್ತೆ. ಇದು ಫೈನಲ್ ಹಿಡ್ಲು ಮನೆ ವಾಟರ್ ಫಾಲ್ಸ್. ಫಸ್ಟ್ 4 ಕಿಲೋಮೀಟರ್ಸ್ ಬಂದಾಗ ಸಿಕ್ತು. ಈಗ ಮಳೆ ನೀರು ಸ್ವಲ್ಪ ಕಡಿಮೆ ಇದೆ, ಆದ್ರೂ ಫುಲ್ ಕ್ರೇಜಿ ಆಗಿದೆ. ಅಂದ್ರೆ ತುಂಬಾ ಹೈಟ್ ಇಂದ ನೀರು ಬೀಳ್ತಿದೆ ನೋಡಿ. ನೋಡ್ಲಿಕ್ಕೆ ಒಂಥರ ಚೆನ್ನಾಗಿದೆ, ಮತ್ತೆ ಕ್ರೇಜ್ ಆಗಿದೆ ಫುಲ್. ನೀವು ಬ್ಯಾಂಗ್ಳೂರ್ ಅಂತ. ಇನ್ನು ಕೊಡಚಾದ್ರಿಗೆ 1.5 ಕಿಲೋಮೀಟರ್ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಇದು ಸಾಂಗ್ ಕೇಳಿರ್ಬೋದು. ಗಾಳಿಪಟ ಮೂವಿದ್ದು ಆ ಮೂವಿ ಸಾಂಗ್ ಇಲ್ಲೇ ಶೂಟಿಂಗ್ ಆಗಿದ್ದು. ಇದೇ ಶೂಟಿಂಗ್ ಸ್ಪಾಟ್. ಅದ್ರಲ್ಲಿ ಒಂದು ಮರ ಬರುತ್ತಲ್ಲ, ಅದು ಇದೆ. ಮತ್ತೆ ಒಂದು ಮಂಟಪ ಥರ ಇತ್ತು, ಅದು ಗ್ರಾಫಿಕ್ಸ್ ಅಂತೆ. ಈಗ ನಾವು ತಂದಿರೋ ಲಂಚ್ ಬಾಕ್ಸ್ನ ಇಲ್ಲೇ ಪಾರ್ಸಲ್ ತಂದಿರೋದು ಇಲ್ಲೇ ತಿಂತಿದ್ದೀವಿ, ಪುಳಿಯೋಗರೆ. ಇಲ್ಲಿ ಕೈ ತೊಳಿಯೋಕ್ಕೂ ವ್ಯವಸ್ಥೆ ಎಲ್ಲ ಇದೆ. ನೀವು ಜೀಪಿಂದ ಬಂದಿದ್ರೆ ಬೇಸ್ಮೆಂಟ್ ಇಂದ 9 ಕಿಲೋಮೀಟರ್ಸ್ ಆಗುತ್ತೆ. ಪ್ರತಿ 8 ಮಂದಿಗೆ ಅವರು 2500 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಂದ್ರೆ ಒಂದು ಗ್ರೂಪಿಗೆ 2500 ರುಪೀಸ್ ಚಾರ್ಜ್ ಮಾಡ್ತಾರೆ. ಗೈಸ್, ಇಲ್ಲಿ ನಾವು ಫೈನಲಿ ಬಂದು ಕೊಡಚಾದ್ರಿ ಪೀಕಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ತುಂಬಾ ಗಾಡಿ ಬರುತ್ತೆ. ಅಂದ್ರೆ ತುಂಬಾ ಟ್ರೆಕ್ಕಿಂಗ್ ಅಲ್ಲ, ಟೆಂಪಲ್ಗೆ ವಿಸಿಟ್ ಮಾಡ್ಲಿಕ್ಕೋಸ್ಕರ ಬರುತ್ತಾರೆ. ಯಾಕಂದ್ರೆ ಇಲ್ಲಿ ಕೇರಳದವ್ರದ್ದು ಮನೆ ದೇವರು ಇಲ್ಲೇ ಇದ್ದಾರೆ. ಅಂದ್ರೆ ಮುಂಚೆ ಮೂಕಾಸುರ ಅಂತ ಇದ್ದು ಒಬ್ಬ ರಾಕ್ಷಸ ಇರೋವಾಗ ಅದನ್ನ ಮೂಕಾಂಬಿಕೆ ದೇವಿಯು ಸಂಹಾರ ಮಾಡಿದ ನಂತರ ಅದರ ತ್ರಿಶೂಲವನ್ನು ಇಲ್ಲೇ ಇದು ಮಾಡಿದ್ದಾರೆ. ಅಂದ್ರೆ ನೆಲಕ್ಕೆ ಸಿಕ್ಕಿಸಿದ್ದಾರೆ. ಆ ರಾಡ್ ನೀವು ಇನ್ನೂ ನೋಡ್ಬೋದು. ಅದರ ರಾಡ್ ಮೇಲೆ ಇನ್ನೂ ತುಂಬಾ ಸಂಶೋಧನೆ ಎಲ್ಲ ಆಗಿದೆ. ಆದ್ರೆ ಯಾರಿಗೂ ಯಾವ ಐರನ್ ಮೆಟಲ್ ಇಂದ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂ ಹುಡುಕಕ್ಕಾಗಿಲ್ಲ. ಸೊ ತುಂಬಾ ಸಂಶೋಧನೆ ಆದ ನಂತರನೂ ಅದು ಇನ್ನೂ ಹಂಗೆ ಉಳಿದಿದೆ. ಈಗ ನಾನು ತೋರಿಸ್ತೇನೆ ನಿಮ್ಗೆ, ನೋಡಿ. ಹಿಸ್ಟ್ರಿ ಬಗ್ಗೆ ನಮ್ಗೆ ಇಲ್ಲಿ ಅರ್ಚಕರು ಹೇಳ್ತಾರಂತೆ, ಹೇಳ್ಬೋದು. ನಮಸ್ಕಾರ, ನನ್ನ ಹೆಸರು ನಾಗೇಂದ್ರ ಜೋಗಿ ಅಂತ ಹೇಳಿ. ಇದು ಇಲ್ಲಿ ಕೋಲಮಾರ ಋಷಿಗಳಲ್ಲಿ ತಪಸ್ಸು ಮಾಡ್ತಾರೆ. ಕೋಲಮಾರ ಋಷಿಗಳು ತಪಸ್ಸು ಮಾಡಿದಾಗ ಮೂಕಾಸುರ ಒಬ್ಬ ದೈತ್ಯ ಅವರಿಗೆ ತೊಂದರೆ ಮಾಡ್ತಾರೆ. ಅವಾಗ ದೇವಿ ಉಗ್ರ ಸ್ವರೂಪದಿಂದ ಮೂಕಾಸುರ ಸಂಹಾರ ಮಾಡಿದ್ಲು ಅಂತ ಒಂದು ಪ್ರತೀತಿ ಇದೆ. ಮುಂಭಾಗದಲ್ಲಿರೋದು ದೇವಿ ತ್ರಿಶೂಲ. ಅದು ದೇವಿ ಮೂಕಾಸುರ ಸಂಹಾರ ಮಾಡೋದಕ್ಕೆ ಮೂಕಾಂಬಿಕೆ ಅಂತ ಹೆಸರುವಂತದ್ದು ಒಂದು ಪ್ರತೀತಿ ಇದೆ. ಅದೆಲ್ಲ ರಿಸರ್ಚ್ ಮಾಡಿದ್ದಾರೆ ವಿಜ್ಞಾನಿಗಳು, ಏನು ಮೆಟಲ್ ಏನು ಲೋಹ ಅಂತ ಹೇಳಿ. ಅದು ರಿಸರ್ಚ್ ಮಾಡಿ ಸ್ಪಷ್ಟವಾಗಿ ನಿಖರತೆ ಕಂಡಿಲ್ಲ. ಸುಮಾರು 2-3 ಸಾವಿರ ವರ್ಷಕ್ಕೂ ಹಳೆದಂತ ಒಂದು ಇತಿಹಾಸ. ಆ ಕಡೆ ಲಾಸ್ಟ್ ಇರೋದು ಚಾಮುಂಡೇಶ್ವರಿ ಗುಡಿ. ಇದು ಎದುರುಗಡೆ ಕಾಣ್ತಾ ಇರೋದು ಕಾಲಭೈರವ. ಇದು ಮೂಲಸ್ಥಾನ ಅಮ್ಮನವರು. ಇಲ್ಲಿ ಶಿವರಾತ್ರಿ ಉತ್ಸವ ಆಗ್ತದೆ. ಇಲ್ಲಿಂದ ಮೇಲೆ ಸರ್ವಜ್ಞ ಪೀಠಕ್ಕೆ ಶಿವರಾತ್ರಿ ಉತ್ಸವ ಆಗ್ತದೆ. ಶಂಕರಾಚಾರ್ಯ ತಪಸ್ ಮಾಡಿದ್ದು ಚಿತ್ರಮೂಲ, ಅಲ್ಲಿ ಸೌಪರ್ಣಿಕ ಹರಿತದಲ್ಲ, ಅಲ್ಲಿ ಹುಟ್ಟುತ್ತಲ್ಲ. ಆದ್ರೆ ಈಗ ಫಾರೆಸ್ಟ್ ಗೇಟ್ ಹಾಕಿದ್ದಾರೆ, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಸರ್ವಜ್ಞ ಪೀಠದವರಿಗೆ ಮಾತ್ರ ಜನರು ಹೋಗಿ ಬರ್ಲಿಕ್ಕೆ ಅನುಕೂಲ ಇದೆ. ಇಲ್ಲಿ ಶಿವರಾತ್ರಿ ಉತ್ಸವ, ನವರಾತ್ರಿ ವಿಶೇಷ ಪೂಜೆ ಎಲ್ಲ ಇರ್ತದೆ. ಅದು ಉತ್ಸವ ಇರೋದಿಲ್ಲ. ಸುಮಾರು ಇಲ್ಲಿ ಭಕ್ತಾದಿಗಳು ಈಗ ಮೊದಲು ನಡ್ಕೊಂಡೇ ಎಲ್ಲ ಬರ್ತಾ ಇದ್ರು. ಈಗ ಜೀಪಿನ ವ್ಯವಸ್ಥೆ ಇದೆ. ಕಡಿದಾದ ಮಾರ್ಗದಲ್ಲಿ ದೇವಿ ಆಶೀರ್ವಾದದಿಂದ ಬರ್ತಾರೆ. ಮತ್ತೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಶಕ್ತಿ ಪೂಜಾ
ಮಾಡ್ತೇವೆ. ಮತ್ತು ಆಮೇಲೆ ಪ್ರತಿ ಶುಕ್ರವಾರ ಅನ್ನದಾನ ಮಾಡ್ತೇವೆ ಇಲ್ಲಿ. ಆದರೆ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ, ಆದರೆ ಇಲ್ಲಿ ಮೂಲ ಸೌಕರ್ಯ ಏನೂ ಇಲ್ಲ ಇಲ್ಲಿ. ಈಗ ವಯಸ್ಸಾದವರು ಇರ್ಬೋದು ಅಥವಾ ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಮತ್ತು ಒಂದು ಕೂತ್ಕೊಳ್ಳಿಕ್ಕೆ ಸಮರ್ಪಕವಾದ ಒಂದು ವ್ಯವಸ್ಥೆ ಇಲ್ಲ. ಅದೆಲ್ಲ ಮುಂದಿನ ದಿನಗಳಲ್ಲಿ ಆಗಬೇಕು ಅನ್ನೋದು ನಮ್ಮ ಇದಿದೆ. ಅದ್ರ ಬಗ್ಗೆ ಪ್ರಯತ್ನ ಕೂಡ ಮಾಡ್ತಾ ಇದ್ದೇವೆ. ಓಕೆ, ಮತ್ತೆ ಇಲ್ಲಿ ಮತ್ತೆ ಇದು ಕೇರಳ ಅದು ಶಂಕರಾಚಾರ್ಯರು ಇಲ್ಲಿ ಬಂದು ಚಿತ್ರಮೂಲದಲ್ಲಿ ತಪಸ್ಸು ಮಾಡಿ ದೇವಿ ಸಾಕ್ಷಾತ್ಕಾರ ಆದಮೇಲೆ ಅವರು ಕೇರಳಕ್ಕೆ ಕರ್ಕೊಂಡು ಹೋಗ್ಬೇಕಂತ ಅವ್ರದ್ದು ಒಂದು ಪ್ರಾರ್ಥನೆ ಇರುತ್ತೆ. ಆದರೆ ತಾಯಿದು ಒಂದು ಕಂಡೀಷನ್ ಇರ್ತದೆ, ಯಾಕಂದ್ರೆ ಹಿಂದೆ ತಿರುಗಿ ನೋಡಬಾರ್ದು ಅನ್ನುವಂಥದ್ದು. ಗೆಜ್ಜೆ ಕಟ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಕೊಲ್ಲೂರು ಹೋಗೋಷ್ಟೊತ್ತಿಗೆ ಗೆಜ್ಜೆ ಶಬ್ದ ಕೇಳಲಿಲ್ಲ ಅಂತ ಅವ್ರು ಹಿಂದೆ ತಿರುಗಿ ನೋಡಿದ್ರು ಅಂತ ಒಂದು ನಂಬಿಕೆ ಪ್ರತೀತಿ ಇದೆ. ಆವಾಗ ದೇವಿ ಮಾತಿನ ಪ್ರಕಾರ ಕಾಲಭೈರವ ಇದು ಶಂಕರಾಚಾರ್ಯ ನಡ್ಕೊಂಡಿಲ್ಲ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಸ್ಥಾಪನೆಗೊಳ್ಳುತ್ತದೆ. ಹಾಗಾಗಿ ಕೊಡಚಾದ್ರಿವಾಸಿ ಕೊಲ್ಲೂರು ಮೂಕಾಂಬಿಕೆ ಅಂತ ಹೇಳಿ ಕೊಲ್ಲೂರಿಗೆ ಬಂದವರು ಬಹುತೇಕ ಜನರ ಭಕ್ತರು ಇಲ್ಲಿಗೆ ಬರ್ತಾರೆ. ಓಕೆ, ಇದು ಮೂಲ ಸಾನ್ನಿಧ್ಯ ಅಂತ ಹೇಳಿ. ಮತ್ತೆ ಇದು ತ್ರಿಶೂಲ ಇದು ಉಲ್ಟಾ ಇದೆಯಾ, ಸಂಹಾರ ಮಾಡಿದ್ದು ಅಂತ ಹಿಂದಿನವ್ರು ಹೇಳ್ತಾರೆ, ನಾವು ಅದನ್ನ ಹೇಳ್ತೇವೆ. ಅದು ಧಾರ್ಮಿಕವಾಗಿ ನಾವು ಹೇಳ್ತೇವೆ, ವೈಜ್ಞಾನಿಕವಾಗಿ ಸಮೇತ ಅದು ರಿಸರ್ಚ್ ನಡೆದಿದೆ. ಸ್ಪಷ್ಟತೆ ಯಾವುದು ಕೂಡ ಕಂಡು ಬಂದಿಲ್ಲ. ಯಾವ ಮೆಟಲ್ ಏನು ಯೂಸ್ ಮಾಡಿದೆ ಸ್ಪಷ್ಟವಾಗಿ ಏನು ಗೊತ್ತಾಗಿಲ್ಲ. ವಿಜ್ಞಾನಿಗಳು ನಿಖರವಾಗಿ ಹೇಳಿಲ್ಲ ಎಷ್ಟು ಕರೆಕ್ಟ್ ಆಗಿ. ಓಕೆ, ನಮಗೆ ಉತ್ತಮವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಇವರು ಸರ್. ಥ್ಯಾಂಕ್ ಯು. ಕೊಡಚಾದ್ರಿ ಪೀಕ್ಗಿಂತ ಮತ್ತೆ 2 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ, ಹೋಗ್ತಾ ಇದ್ದೀವಿ. ಇದು ಫುಲ್ಲು ಡೀಪ್ ಇದೆ, ಕ್ರೇಜಿ ಇದೆ. ಬೆಳಿಗ್ಗೆ ಸ್ವಲ್ಪ ಬೇಗ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಈಗ ಸ್ವಲ್ಪ ಮಧ್ಯಾಹ್ನ ಇದೆ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ದಾರಿ ನೋಡಿ ಫುಲ್ ಎಜ್ಜಲ್ಲಿದೆ, ಬಿದ್ದರೆ ಗೋವಿಂದ ಪಾತಾಳಕ್ಕೆ. ಲೋ ಗೈಸ್, ಫೈನಲಿ ಸರ್ವಜ್ಞ ಪೀಠ ರೀಚ್ ಆಗಿದ್ದೀವಿ. 2 ಕಿಲೋಮೀಟರ್ ಟೆಂಪಲಿಂದ ಒಂದು 2 ಕಿಲೋಮೀಟರ್ ನಡೆದ ನಂತರ ಫೈನಲಿ ರೀಚ್ ಆಗಿದ್ದೀವಿ. ನೋಡ್ಬೋದು ಇಲ್ಲೆಲ್ಲ ಕಲ್ಲು ಹೇಗೆ ತಂದು ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟು ಮೇಲೆ ಫುಲ್ ಪೀಕಲ್ಲಿ ಸಿಮೆಂಟ್ ಗೇಟ್ ಎಲ್ಲ ಇದೆ. ಇಲ್ಲಿ ಸರ್ವಜ್ಞ ಅವರು ತಪಸ್ಸಿಗೆ ಕೂತ್ಕೊಂಡಿದ್ರು. ನಾವೀಗ ಕೆಳಗಡೆ ಇಳಿತಿದ್ದೀವಿ. ಇಲ್ಲಿ ಜೀಪಲ್ಲೂ ಹೋಗ್ಬೋದು ಅಥವಾ ಜೀಪ್ ಹೋಗೋ ರೂಟಲ್ಲಿ ನಡ್ಕೊಂಡು ಹೋಗ್ಬೋದು. 9 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು. ಸೇಮ್ ಸ್ವಲ್ಪ ಡಸ್ಟ್ ಜಾಸ್ತಿ ಇದೆ. ಸೇಮ್ ಜೀಪ್ ರೂಟ್, ಆದರೆ ಬಂದಿದ್ದ ರೂಟ್ ಬೇರೆ. ಬಂದಿದ್ದ ರೂಟ್ 12 ಕಿಲೋಮೀಟರ್ಸ್ ಇತ್ತು, ಇದು 9 ಕಿಲೋಮೀಟರ್ಸ್. ಜೀಪಲ್ಲಿ ಹೋಗೋ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಟ್ರೆಕ್ಕಿಂಗ್ ಆದ ನಂತರ ನಾವು ಇಲ್ಲಿ ಈಗ ತಿಂಡಿ ತಿನ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಅಪೂರ್ವ ಕ್ಯಾಂಟೀನ್, ಇದು ರವಿ ಅವ್ರ ಟ್ರೆಕ್ ಗೈಡ್ ಇದ್ರಲ್ಲ ಅವ್ರದ್ದು ಅಣ್ಣಂದು ಹೋಟೆಲ್ಗೆ ಬಂದಿದ್ದೇವೆ. ಇಲ್ಲೆಲ್ಲ ಇದ್ದಾರೆ. ಏನಿದೆ ಇಲ್ಲಿ? ಎಗ್ ರೈಸ್ ವಿತ್ ಕೆಚಪ್. ಹೇಗಿತ್ತು ಟ್ರೆಕ್ಕಿಂಗ್? ಸೂಪರ್. ಹೋಗುವಾಗಂತೂ ಯಾಕಾದ್ರೂ ಬಂದು ಅನ್ಸ್ತು, ಬಟ್ ಬರುವಾಗ ಓಕೆ ಬಂದಿದ್ದು ಓಕೆ ಅನ್ಸ್ತು. ನಿಂಗೆ ಹೇಗೆ ಅನಿಸ್ತು ಮರೆ? ಬೇಗ ಓಕೆ, ಈಜಿ ಇತ್ತು. ಕುಮಾರ್ ಪರ್ವತಕ್ಕಿಂತ ತುಂಬಾ ಯಾರಿಗೆ ಬೇರೆ ಯಾರಿಗೆ ಹೇಗೆ ಇತ್ತು ಟ್ರೆಕ್ಕಿಂಗ್? ಫುಲ್ ಈಸಿನಾ? ನೀವೆಲ್ಲ ಈಸಿ, ಇಷ್ಟು ಕಷ್ಟ ಇತ್ತು ಈಸಿ ಇಲ್ಲಿ ಒಂದು ಅರ್ಧ ಗಂಟೆ ಅದು ಹೋಗ್ಬೇಕಾದ್ರೆ ಕಷ್ಟ ಮರೆ, ಬರ್ಬೇಕಾದ್ರೆ ತುಂಬಾ ಈಸಿ. ನಾವೇ ಹೇಳಿದ್ವಿ, ಬರ್ಬೇಕಾದ್ರೂ ಕಷ್ಟ ಇದೆ. ನೋಡಿ ಇಲ್ಲೇ ಎಲ್ಲ ತಿಂಡಿ ಮಾಡ್ತಿದ್ದಾರೆ. ಕೊಡಚಾದ್ರಿ ಸ್ವಲ್ಪ ಕಷ್ಟನೇ ಇತ್ತು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 4 ಕಿಲೋಮೀಟರ್ಸ್ ಓಕೆ. ಆ ನಂತರ ಫಾಲ್ಸ್ ಆದ ನಂತರ ಮತ್ತೆ ಫಾಲ್ಸ್ಗಿಂತ ಒಂದು 2 ಕಿಲೋಮೀಟರ್ ಸ್ವಲ್ಪ ಕಷ್ಟ ಇದೆ. ಆ ನಂತರ ಮತ್ತೆ 2 ಕಿಲೋಮೀಟರ್ ತುಂಬ ಹತ್ತೋದೇ ಇದೆ ಕೊಡಚಾದ್ರಿ ತನಕ. ಇಳಿಯುವಾಗ ಪರವಾಗಿಲ್ಲ, ಇಳಿಯುವಾಗ ಬೇರೆ ರೂಟಲ್ಲಿ ಬಂದ್ವಿ ನಾವು, ಅಂದರೆ ಜೀಪ್ ರೂಟಲ್ಲಿ ಬಂದ್ವಿ. ಸೊ 9 ಕಿಲೋಮೀಟರ್ಸ್ ಇತ್ತು, ಅದು ಸ್ವಲ್ಪ ಜಾಸ್ತಿನೇ ಇದೆ ನಡೆಯೋಕ್ಕೆ. ಹೋಗೋಕ್ಕೆ 12 ಕಿಲೋಮೀಟರ್ಸ್, ಮಾಡರೇಟ್ ಲಿಟಲ್ ಹಾರ್ಡ್. ಓಕೆ, ಓ ಭಾಯ್, ಎಲ್ಲಿದ್ದಾರೆ ಇನ್ನಿಬ್ರು? ಇಲ್ಲಿ ನೋಡಿ, ಇಲ್ಲಿ ತೋರಿಸು, ಇಲ್ಲಿ ಮಾಡಲ್ಲ. ಇಲ್ಲಿ ನೋಡಿ,
ನೋಡಿ ಗೈಸ್, ಈಗ ಗಂಟೆ ಎಷ್ಟಾಗಿದೆ? 9:30 ಆಗಿದೆ. ನಾವು ಇನ್ನು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಎಷ್ಟು ಲೇಟ್ ಇದೆ ಬಸ್? ಪೂರಾ ಚಾನ್ಸಸ್ ಇದೆ. ಮತ್ತೊಮ್ಮೆ ಟ್ರೆಕ್ ಮಾಡುವ ಮಿಸ್ ಆದ್ರೆ. ನಾಳೆ ಜೀಪಿಂದ ಹೋಗೋಲ್ಲ. ನಾಳೆ ಜೀಪಿಂದ ಬ್ಯಾಂಗ್ಳೂರಿಗೆ ಹೋಗುವ.